ವರ್ಷದ ಅತಿ ದೊಡ್ಡ ಪೋರ್ಟಲ್ 1111 ಪೋರ್ಟಲ್. ಎಲ್ಲರೂ ಕೂಡ ಈ 1111 ಪೋರ್ಟಲ್ಗೋಸ್ಕರ ತುಂಬ ವೆಯ್ಟ್ ಮಾಡ್ತಿರ್ತಾರೆ. ಎಲ್ಲ ಮ್ಯಾನಿಫೆಸ್ಟರ್ಸು ಕೂಡ ಅಷ್ಟೇ. 1111 ತುಂಬ ಪವರ್ಫುಲ್ ಆದಂಥ ಪೋರ್ಟಲ್ ಆಗಿರೋದ್ರಿಂದ ಎಲ್ಲರೂ ಕೂಡ ಈ ಒಂದು ಪೋರ್ಟಲ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ವರ್ಷದಲ್ಲಿ ಬರೋ ಒಂದೇ ಒಂದು ಪೋರ್ಟಲ್ ಇದು ಬಿಗ್ ಪೋರ್ಟಲ್ ಅಂತಲೇ ಹೇಳ್ಬೋದು. ಸೊ 1111ನಲ್ಲಿ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಎಲ್ಲ ವಿಶ್ಗಳನ್ನು ನೀವು ಅವತ್ತು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಅಂತ ಅಂದರೆ ಸೊ ಬೇಕಾದಷ್ಟು ನೀವು ರಿಚುವಲ್ಸ್ನ ಮಾಡ್ಬೋದು. ಅದರಲ್ಲಿ ಮೇಯ್ನ್ ಬಂದುಬಿಟ್ಟು ನಿಮ್ಮ ಒಂದು ಒಂದೇ ವಿಶ್ನ 11 ಟೈಮ್ಸ್ ಬರೆಯೋದಾಗಿರ್ಬೋದು, ಅಥವಾ 11 ವಿಶಸ್ನ 11 ಟೈಮ್ ಬರೆಯೋದಾಗಿರ್ಬೋದು. ಸೊ ಈ ರೀತಿಯಾಗಿ ಕೂಡ ನೀವು ಮಾಡ್ಬೋದು. ಅದಾದಮೇಲೆ ನೀವು 11:11 ಅಂದರೆ ಬೆಳಗ್ಗೆ 11 ಗಂಟೆ 11 ನಿಮಿಷಕ್ಕಾದರೂ ಬರಿಬೋದು, ಅಥವಾ ರಾತ್ರಿ 11 ಗಂಟೆ 11 ನಿಮಿಷಕ್ಕಾದರೂ ನೀವು ಇದನ್ನು ಬರಿಬೋದು. ಅದಾದಮೇಲೆ ಸ್ಕ್ರಿಪ್ಟ್ ರೈಟಿಂಗ್ ಅಂದರೆ ನೀವು ಯಾರೋ ನಿಮ್ಮ ಒಬ್ಬರು ಫ್ರೆಂಡ್ ಹತ್ರ ಹೇಳ್ಕೊಳ್ತಿದ್ದೀರಾ ಅನ್ನೋ ರೀತಿಯಲ್ಲಿ, ಆಗಿರೋ ರೀತಿಯಲ್ಲಿ ನಿಮ್ಮ ವಿಷ್ ಏನಿರುತ್ತೆ ಅದು ಆಗಿದೆ ಆಲ್ರೆಡಿ ಅನ್ನೋ ರೀತಿಯಲ್ಲಿ ನೀವು ವಿಶ್ಗಳನ್ನ ಸ್ಕ್ರಿಪ್ಟ್ ರೈಟಿಂಗ್ ಅಂದರೆ ನೀವು ಹೇಳೋ ರೀತಿಯಲ್ಲಿ ನೀವು ಅದನ್ನು ಬರಿಬೇಕಾಗುತ್ತೆ ಕಂಪ್ಲೀಟಾಗಿ. 1111 ಪೋರ್ಟಲ್ ಅನ್ನೋದು ನೋಡೋಕ್ಕೆ ತುಂಬ ಖುಷಿಯಾಗುವಂಥ ಒಂದು ನಂಬರ್. ಆ್ಯಂಡ್ ಎಲ್ಲರಿಗೂ ತುಂಬ ಕಾಣಿಸ್ತಾ ಇರುತ್ತೆ ಈ ನಂಬರ್. ಅಂದರೆ 1111 ನೈಟ್ ಆಗಿರ್ಬೋದು ಅಥವಾ ಬೆಳಗ್ಗೆ ಆಗಿರ್ಬೋದು, ಅಥವಾ ನಂಬರ್ಗಳ ಗಾಡಿ ಮೇಲೆ. ಸೊ ಇದೆಲ್ಲ ನಿಮಗೆ ಯೂನಿವರ್ಸಲ್ ಸಿಗ್ನಲ್ಸ್ ಅಥವಾ ಸಿಂಬಲ್ಸ್ ಅಂತ ನಾನು ಕೊಡ್ಬೋದು. ಅಂದರೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಆಗ್ತಾ ಇದೆ ಅಥವಾ ಆಗುತ್ತೆ, ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಪವರ್ ನಿಮ್ಮ ಹತ್ರ ಇನ್ಕ್ರೀಸ್ ಆಗ್ತಿದೆ, ನಿಮ್ಮ ಇನ್ನೊಂದು ಇಂಟ್ಯೂಷನ್ ನಿಮ್ಮದೇನು ಇಂಟ್ಯೂಷನ್ ಇರುತ್ತೆ ಅದು ಆಗುತ್ತೆ ಅನ್ನೋದು ಒಂದು ನಿಮಗೆ ಮೆಸೇಜ್ ಆಗಿರುತ್ತೆ. ಸೊ ಈ ಒಂದು ಮೆಸೇಜ್ನ ಯಾರು ಕೂಡ ಇಗ್ನೋರ್ ಮಾಡಬೇಡಿ. ಮತ್ತು ಆ ಟೈಮ್ನಲ್ಲಿ ನೀವು ಏನು ಥಾಟ್ ನಿಮ್ಮ ತಲೆಯಲ್ಲಿ ಬರುತ್ತೋ ಅದನ್ನು ವಿಜುವಲೈಸ್ ಮಾಡೋದಾಗಿರ್ಬೋದು. ಈ ಥರ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡೋದ್ರಿಂದ ನೀವೇನು ಅಂದ್ಕೊಳ್ತೀರೋ ಆ ಒಂದು ಮೂಮೆಂಟಲ್ಲಿ ನಿಮಗೆ ಅದು ಡೆಫಿನೆಟಾಗಿ ಆಗೇ ಆಗುತ್ತೆ. ಸೊ ಇವೆಲ್ಲ ಒಂದು 1111 ಪೋರ್ಟಲಲ್ಲಿ ನೀವು ಒಂದು ವಿಶ್ನ 11 ಟೈಮ್ಸ್ ಬರೆಯೋದಾಗಿರ್ಬೋದು, ಅಥವಾ 11 ವಿಶಸ್ನ 11 ಟೈಮ್ ಬರೆಯೋದಾಗಿರ್ಬೋದು, ಅಥವಾ ಸ್ಕ್ರಿಪ್ಟ್ ರೈಟಿಂಗ್ ಆಗಿರ್ಬೋದು, ಮೆಡಿಟೇಷನ್ ಮಾಡೋದಾಗಿರ್ಬೋದು, ಆ ಟೈಮ್ನಲ್ಲಿ ವಿಜುವಲೈಸೇಷನ್ ಮಾಡೋದಾಗಿರ್ಬೋದು. ತುಂಬ ಪವರ್ಫುಲ್. ಆ್ಯಂಡ್ ಇದನ್ನು ಎಲ್ಲರೂ ಕೂಡ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.